ಯಾವ ಜಾತಿ ಇಲ್ಲ ಇರುವುದು ಒಂದೇ ಮನುಷ್ಯ ಜಾತಿ ಎಂದು ಸಮಾಜದಲ್ಲಿ ಜಾತಿ ವ್ಯವಸ್ಥೆಯನ್ನು ಹೋಗಲಾಡಿಸಲು ತಮ್ಮ ಸಾಹಿತ್ಯ ಸಂದೇಶದ ಮೂಲಕ ಶ್ರಮಿಸಿದ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತದೆ ಎಂದು ಶಾಸಕ ಡಿ. ರವಿಶಂಕರ್ ಹೇಳಿದರು. ತಾಲೂಕಿನ ಚಿಕ್ಕಕೊಪ್ಪಲು ದೊಡ್ಡಕೊಪ್ಪಲು ಅವಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ನಡೆದ 538ನೇ ಭಕ್ತ ಕನಕದಾಸರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಮೌಢ್ಯತೆ ತುಂಬಿದ ಸಂದರ್ಭದಲ್ಲಿ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ನೀಡಿದ ಕೊಡುಗೆ ಅಪಾರವಾಗಿದೆ. ನಾವು ಕೂಡ ಅವರ ಚಿಂತನೆಗಳು ಹಾಗೂ ಅವರ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡು ಸಮಾಜದಲ್ಲಿ ನಡೆದರೆ ಮಾತ್ರ ಇಂತಹ ಮಹನೀಯರ ಜಯಂತಿಗಳಿಗೆ ಅರ್ಥಪೂರ್ಣ ಗೌರವ ಸಲ್ಲುವುದು ಎಂದು ಹೇಳಿದರು. ಚಿಕ್ಕಕೊಪ್ಪಲು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ನಿರ್ಮಿಸಲು 1 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದು, ಜತೆಗೆ ಇವೆರಡು ಗ್ರಾಮಗಳಲ್ಲಿ ಆಗಬೇಕಿರುವ ಅಭಿವೃದ್ಧಿ ಕೆಲಸಗಳನ್ನು ಆದ್ಯತೆ ಮೇರೆಗೆ ಮಾಡುವುದ ಜತೆಗೆ ಗ್ರಾಮಗಳ ಮಧ್ಯಭಾಗದಲ್ಲಿ ಕನಕದಾಸರ ಪ್ರತಿಮೆ ನಿರ್ಮಿಸಿಕೊಡುವಾಗಿ ತಿಳಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿ.ಜೆ. ದ್ವಾರಕೀಶ್ ಮಾತನಾಡಿ, ಜಾತಿ ಮತ ಕುಲಗಳನ್ನು ಮೀರಿ ಭಕ್ತಿ ಮಾರ್ಗದಿಂದ ಶ್ರೀಕೃಷ್ಣನನ್ನು ಒಲಿಸಿಕೊಂಡ ದಾಸಶ್ರೇಷ್ಠರಾದ ಶ್ರೀ ಕನಕದಾಸರು ಈ ಮೂಲಕ ಎಲ್ಲರನ್ನೂ ಸಮಾನತೆ ದೃಷ್ಟಿಕೋನದಿಂದ ನೋಡುವಂತೆ ತಿಳಿಸಿ ತೋರಿಸಿ ಕೊಟ್ಟ ಜಾತಿ ವ್ಯವಸ್ಥೆಯನ್ನು ದೂರ ಮಾಡುವ ಪ್ರಯತ್ನವನ್ನ ನಾವುಗಳು ಅನುಸರಿಕೊಂಡು ಜಾತಿ ವ್ಯವಸ್ಥೆಯಿಂದ ದೂರ ಇರಬೇಕು, ವಿಶ್ವ ಮಾನವರಾಗಬೇಕೆಂದವರು ಈ ಮೂಲಕ ಅವರ ಜಯಂತಿ ಆಚರಣೆ ಅರ್ಥ ನೀಡಬೇಕಿದೆ. ಎಲ್ಲ ನಮ್ಮ ಊರಿನ ಯಜಮಾನರುಗಳೇ, ಇಲ್ಲಿ ಎದುರುಗಡೆ ಕೂತಿರೋಂಥ ಎಲ್ಲ ನಮ್ಮ ಗ್ರಾಮ, ಎಲ್ಲ ದೊಡ್ಡಕೊಪ್ಪಲು ಚಿಕ್ಕಕೊಪ್ಪಲು ಗ್ರಾಮಸ್ಥರೇ, ತುಂಬಾ ಬೆಳಿಗ್ಗೆಯಿಂದ ಈ ಸಂಗೊಳ್ಳಿ ರಾಯಣ್ಣ ಯುವಕ ಸಂಘದವರು ಅಲ್ಲಿ ಒಂದು ತಿಂಗಳಿಂದಲೂ ಸಹ ಕಾರ್ಯಕ್ರಮ ಆಯೋಜಿಸಿ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡಿದ್ದಾರೆ. ನಮ್ಮ ಪ್ರಧಾನ ಭಾಷಣಕಾರರಾದಂಥ ಮಾದೇವರು ನಮ್ಮ ಕನಕದಾಸರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಸುಲಭವಾಗಿ ಹೇಳ್ತಾರೆ. ನೀವು ನೋಡ್ಬೋದು, ಕನಕದಾಸರು ಬನ್ನಿ ಈಗ ಬಾ
ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ 538ನೇ ಭಕ್ತ ಕನಕದಾಸರ ಜಯಂತಿ ಹಾಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸುಂದರ ಸಮಾರಂಭದ ಸುಂದರ ಸಂಜೆಯ ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರು, ಸ್ನೇಹಿತರು ಆಗಿರ್ತಕ್ಕಂಥ ದ್ವಾರಕೇಶ್ ಅವರೇ, ಅದೇ ರೀತಿಯಲ್ಲಿ ಪ್ರಧಾನ ಭಾಷಣವನ್ನ ಮಾಡಿದಂತ ಆತ್ಮೀಯ ಸ್ನೇಹಿತರು, ಶಿಕ್ಷಕರು, ಸಾಹಿತಿಗಳು, ಈ ಊರಿನ ಹೆಮ್ಮೆಯ ಹಳಿಮೆ ಆಗಿರ್ತಕ್ಕಂಥ ಕಳ್ಕುಂಟೆ